ಸ್ನೇಹಿತರೆ, ನಮಸ್ಕಾರ. ಸ್ಯಾಂಡಲ್ವುಡ್ ಪಾಲಿನ ಅದೃಷ್ಟದ ಲಕ್ಷ್ಮಿ, ಕರ್ನಾಟಕದ ಪಾಲಿಗೆ ಅಥವಾ ಕನ್ನಡದ ಪಾಲಿಗೆ ಅಥವಾ ಅಭಿಮಾನಿಗಳ ಪಾಲಿಗೆ ಡಿ ಬಾಸ್, ಜೊತೆಗೆ ಒಬ್ಬ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನುವಂತಹ ಹೆಗ್ಗಳಿಕೆ, ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇವತ್ತು ಜೈಲು ಸೇರಿ ಜೈಲು ಹಕ್ಕಿಯಾಗಿದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ 2 ಆರೋಪಿಯಾಗಿರುವಂತಹ ದರ್ಶನ್ ಇವತ್ತಿಗೆ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ದರ್ಶನ್ ಜೈಲು ಕಂಬಿಯನ್ನು ಎಣಿಸ್ತಾ ಇರೋದು ಇದು 2ನೇ ಬಾರಿ. ಮೊದಲ ಬಾರಿಗೆ ಪತ್ನಿಯ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣದಲ್ಲಿ ಇದೇ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದಂಥ ದರ್ಶನ್ 28 ದಿನಗಳ ಜೈಲು ವಾಸವನ್ನು ಅನುಭವಿಸಿದ್ರು. ಅದಾದ ಬಳಿಕ ಬಿಡುಗಡೆಯನ್ನು ಪಡೆದಿದ್ರು. ಈಗ ಮತ್ತೆ ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸದ್ಯಕ್ಕಂತೂ ರಿಲೀಫ್ ಸಿಗುವಂಥ ಸಾಧ್ಯತೆ ಬಹಳ ವಿರಳ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ನಡುವೆ ಈ ದರ್ಶನ್ಗೋಸ್ಕರ ಅಥವಾ ದರ್ಶನ್ ಹೊರಗಡೆ ಬರಬೇಕು ಅನ್ನೋದಕ್ಕೋಸ್ಕರ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕೈ ಹಿಡಿದಂಥ ಪತ್ನಿ ವಿಜಯಲಕ್ಷ್ಮಿ. ಹೌದು, ವಿಜಯಲಕ್ಷ್ಮಿ ಎಷ್ಟೇ ನೋವುಗಳಿದ್ರೂ ಕೂಡ, ಎಷ್ಟೇ ಬೇಸರಗಳಿದ್ರೂ ಕೂಡ ಎಲ್ಲವನ್ನು ಕೂಡ ನುಂಗಿಕೊಂಡು, ಎಲ್ಲವನ್ನು ಕೂಡ ಸಹಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದೇ ಒಂದು ವಿಶೇಷ. ದರ್ಶನ್ನಿಂದ ಇಷ್ಟು ವರ್ಷಗಳ ಕಾಲ, ಹೆಚ್ಚು ಕಡಿಮೆ 24 ವರ್ಷ ಆಗಿದೆ ಮದುವೆಯಾಗಿ, ಇಷ್ಟು ವರ್ಷಗಳ ಕಾಲ ಅವರ ಜೊತೆಗೆ ಸಹಿಸಿಕೊಂಡು ಆ ಒಬ್ಬ ಮುಂಗೋಪಿ ಮತ್ತು ಕಟುಕ, ಕ್ರೂರ ಎಲ್ಲ ಮನಸ್ಥಿತಿಯನ್ನು ಕೂಡ ಸಹಿಸಿಕೊಂಡು ಮತ್ತು ಅಹಂ ಎಲ್ಲವನ್ನು ಕೂಡ ಸಹಿಸಿಕೊಂಡು ಬಂದಂತಹ ವಿಜಯಲಕ್ಷ್ಮಿ ಇವತ್ತಿನವರೆಗೆ ದಾಂಪತ್ಯವನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಅಲ್ಲಿಗೆ ಈ ಬಾರಿಯಂತೂ ದರ್ಶನ್ ಹೋಗಿರೋದು ಜೈಲಿಗೆ ಒಬ್ಬಳು ಇಟ್ಕೊಂಡವಳ ಸಹವಾಸವನ್ನು ಮಾಡಿ, ಒಂದು 3ನೇ ಹೆಣ್ಣಿನ ಸಹವಾಸನ ಮಾಡಿ. ಈಗ ಪವಿತ್ರ ಗೌಡಗೂ ದರ್ಶನ್ಗೂ ಏನು ಸಂಬಂಧ? ಅಧಿಕೃತವಾಗಿ ಏನು ಕೂಡ ಸಂಬಂಧ ಇಲ್ಲ. ಆದರೂ ಕೂಡ ದರ್ಶನ್ ಇಲ್ಲಿ ಹೊರಗಡೆ ಬರಬೇಕು ಅನ್ನೋಂಥ ಪ್ರಯತ್ನವನ್ನು ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ. ಹಾಗಾದರೆ ಇಂತಹ ವಿಜಯಲಕ್ಷ್ಮಿ ದರ್ಶನ್ಗೆ ಸಿಕ್ಕಿದೆ ಹೇಗೆ? ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದಾದರೂ ಎಲ್ಲಿ? ಜೊತೆಗೆ ಇವರು ಮದುವೆ ಮಾಡಿಕೊಂಡ ನಂತರ, ಯಾರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಮಾಡಿಕೊಂಡ ನಂತರ ದರ್ಶನ್ಗೆ ವಿಜಯಲಕ್ಷ್ಮಿ ಹೇಗೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ, ಯಾವ ಹಂತದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ, ಯಾವ ಸಂದರ್ಭದಲ್ಲಿ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಸ್ನೇಹಿತರೆ, ದರ್ಶನ್ ಅಂತ ಹೇಳಿದ್ರೆ ಬಹುಶಃ ಒಂದು ಟೈಮ್ನಲ್ಲಿ, ಅಂದರೆ ಕಳೆದ 1 ತಿಂಗಳ ಹಿಂದೆ ಅವರನ್ನು ನೋಡ್ತಾ ಇದ್ದಂಥ ರೀತಿಯೇ ಬೇರೆ. ಇಷ್ಟು ವರ್ಷಗಳ ಕಾಲ, ಸುಮಾರೊಂದು 25 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಒಬ್ಬ ಅಭೂತಪೂರ್ವ ಹೀರೋವಾಗಿ ಮೆರೆಯೋದಕ್ಕೆ ಅವರು ಪಟ್ಟಂತಹ ಪಾಡು ಒಂದಲ್ಲ ಎರಡಲ್ಲ. ಇವತ್ತಿಗೆ ಡಿ ಬಾಸು, ಚಾಲೆಂಜಿಂಗ್ ಸ್ಟಾರು, ಜೊತೆಗೆ ಬಾಕ್ಸ್ ಆಫೀಸ್ ಸುಲ್ತಾನ, ಹೀಗೆಲ್ಲ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಈ ದರ್ಶನ್ ಈ ಹಂತಕ್ಕೆ ಬರೋದಕ್ಕೆ ಸಾಕಷ್ಟು ಮೆಟ್ಟಿಲುಗಳನ್ನು ಏರಿದ್ದಾರೆ, ಸಾಕಷ್ಟು ಇಟ್ಟಿಗೆಗಳನ್ನು ತಮ್ಮ ಕಾಲಿನ ಅಡಿ ಇಟ್ಟು ಅದರ ಮೇಲೆ ಹತ್ತಿ ನಿಂತಿದ್ದಾರೆ. ಅದಕ್ಕೆ ಅವರು ಸಿಕ್ಕಾಪಟ್ಟೆ ಶ್ರಮವನ್ನು ಹಾಕಿದ್ದಾರೆ. ಹಾಗೆಯೇ ಈ ದರ್ಶನ್ನ ಈ ಶ್ರಮಕ್ಕೆ ಮತ್ತು ದರ್ಶನ್ನ ಈ ಸಕ್ಸಸ್ಗೆ ಬೆನ್ನೆಲುಬಾಗಿ ನಿಂತಿದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಕೈ ಹಿಡಿದಂಥ ಪತ್ನಿ. ಹೌದು, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಪರಸ್ಪರ ಪ್ರೀತಿಸಿ ಮತ್ತು ಎರಡೂ ಮನೆಯಲ್ಲೂ ಕೂಡ ಒಪ್ಪಿಸಿ ಮದುವೆ ಆದವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮದುವೆ ಆದಂಥ ದಿನ ಮೇ 19. ಈ ದಿನ ಇವರಿಬ್ಬರಿಗೂ ಕೂಡ ವಿಶೇಷವಾದಂಥ ದಿನ. ಯಾಕಂತೇಳಿದ್ರೆ ಅವತ್ತು ಇವರ ಆ್ಯನಿವರ್ಸರಿ ದಿನ. ದರ್ಶನ್ಗೆ ವಿಜಯಲಕ್ಷ್ಮಿ ಒಂದು ರೀತಿಯಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು, ಜೊತೆಗೆ ಪಾಠವನ್ನು ಕಲಿಸಿದಂತಹ ದಿಟ್ಟ ನಾರಿ ಅಂತಲೂ ಕೂಡ ಹೇಳ್ಬೋದು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಪರಸ್ಪರ ಪ್ರೀತಿಸಿ ಮನೆಯವರ ಸಮ್ಮುಖದಲ್ಲೇ ಮದುವೆ ಆದವರು ಕೂಡ. ಸಾಕಷ್ಟು ಏಳು ಬೀಳುಗಳನ್ನು ಆದರೂ ಕೂಡ, ಇಷ್ಟೆಲ್ಲ ಆದರೂ ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಇವರ ಜೀವನದಲ್ಲಿ ಕಂಡಿದ್ದಾರೆ, ನೋಡಿದ್ದಾರೆ, ಅದನ್ನು ಎದುರಿಸಿದ್ದಾರೆ. ಎಷ್ಟೇ ನೋವಿರಲಿ, ಎಷ್ಟೇ ನಲಿವಿರಲಿ, ಎಲ್ಲವನ್ನು ಕೂಡ ಸಹಿಸಿಕೊಂಡು ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಹೇಗೆ ಸಪ್ತಪದಿಯನ್ನು ತುಳಿದಿದ್ದಾರೋ ಹಾಗೆ ಇವತ್ತಿಗೂ ಕೂಡ ಇಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈಗ 24 ವರ್ಷಗಳು ಸಂದಿವೆ. ಇವರಿಬ್ಬರು ಮದುವೆಯಾಗಿ 24 ವರ್ಷಗಳು ಸಂದಿವೆ. 24 ವರ್ಷದಿಂದನೂ ಕೂಡ ಅದೇ ಪ್ರೀತಿ, ಅದೇ ರೀತಿಯಾದಂತಹ ಒಂದು ಮಮತೆ ಇದೆ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಬಟ್ ಅದು ಮೇಲ್ನೋಟಕ್ಕೆ ಮಾತ್ರ. ಆದರೂ ಕೂಡ ವಿಜಯಲಕ್ಷ್ಮಿ ಎಲ್ಲೂ ಕೂಡ ಕಿಂಚಿತ್ತು ತನ್ನ ಗಂಡನ ಮೇಲಿನ ಕೇರನ್ನು, ಪ್ರೀತಿಯನ್ನು ಕಡಿಮೆ ಮಾಡಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಆದರೂ ಕೂಡ ಈ ಮುಂಗೋಪಿ ದರ್ಶನನ್ನು ಇಷ್ಟು ವರ್ಷಗಳ ಕಾಲ ವಿಜಯಲಕ್ಷ್ಮಿ ಸಹಿಸಿಕೊಂಡು ಬಂದಿದ್ದೇ ಒಂದು ವಿಚಿತ್ರ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ
ನಿಮ್ಗೆ ಗೊತ್ತಲ್ವಾ ದರ್ಶನ್ ಮನಸ್ಥಿತಿ, ದರ್ಶನ್ ಮಾತನಾಡುವಂಥ ರೀತಿ, ದರ್ಶನ್ ಮಾತನಾಡುವಂಥ ಶೈಲಿ, ಜೊತೆಗೆ ದರ್ಶನ್ ವರ್ತನೆ ಮಾಡುವಂಥ ಶೈಲಿ, ಇವೆಲ್ಲದೂ ಕೂಡ ಬಹುಶಃ ನಿಮಗೆ ಗೊತ್ತಲ್ವಾ. ಹೀಗಾಗಿ ಅಷ್ಟು ಸುಲಭ ಅಲ್ಲ ದರ್ಶನ್ ಅನ್ನುವಂತಹ ವ್ಯಕ್ತಿಯನ್ನು ಹ್ಯಾಂಡಲ್ ಮಾಡೋದು. ಆದರೂ ಕೂಡ ವಿಜಯಲಕ್ಷ್ಮಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಮ್ಮ ಈ ದಾಂಪತ್ಯದ ಜೀವನವನ್ನು ಸುಗಮವಾಗಿ ಸಾಗಬೇಕು ಆ ರೀತಿಯಲ್ಲಿ ಒಂದು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು 2023ರಿಂದ 2024ರವರೆಗೆ 19 ಮೇ 2023ಕ್ಕೆ ಇವರಿಬ್ಬರ ಮದುವೆ ಆಗ್ತದೆ. ತೂಗುದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ತೂಗುದೀಪ್ ಮತ್ತು ವಿಜಯಲಕ್ಷ್ಮಿ ಅವರು ಮದುವೆಯನ್ನು ಆಗ್ತಾರೆ. ಇವರಿಬ್ಬರು ಕೂಡ ನಾಯ್ಡು ಕುಟುಂಬಕ್ಕೆ ಸೇರಿದವರು. ಯಾರು? ವಿಜಯಲಕ್ಷ್ಮಿನೂ ಕೂಡ ನಾಯ್ಡು ಕುಟುಂಬಕ್ಕೆ ಸೇರಿದವರು, ದರ್ಶನ್ ಕೂಡ ನಾಯ್ಡು ಕುಟುಂಬಕ್ಕೆ ಸೇರಿದವರು. ಹಾಗಾದರೆ ಇವರಿಬ್ಬರ ಪ್ರೀತಿ ಶುರುವಾಗಿದ್ದು ಯಾವಾಗ, ಹೇಗೆ ಅಂತೇಳಿ ನೋಡ್ತಾ ಹೋಗೋದಾದರೆ, ದರ್ಶನ್ನು 1997ರಲ್ಲಿ ಮೊದಲು ಬಣ್ಣ ಹಚ್ತಾರೆ. ಅದಕ್ಕಿಂತ ಮುಂಚೆ ಅವರು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೆಟ್ಗಳಲ್ಲಿ ದಿನಕೂಲಿ ನೌಕರನಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಸಿಕ್ಕಾಪಟ್ಟೆ ಕಷ್ಟವನ್ನು ಪಡ್ತಾ ಇದ್ದರು. 1997ರಲ್ಲಿ ಮೊದಲು ಅಭಿನಯಿಸ್ತಾರೆ. ಮಹಾಭಾರತ ಸಿನಿಮಾದಲ್ಲಿಯೇ ಅಂತಲೇ ಮೊದಲು ಅವರು ಬಣ್ಣವನ್ನು ಹಚ್ಚುತ್ತಾರೆ. ಆಮೇಲೆ ಅಂಬರೀಷ್ ನಟನೆಯ ದೇವರ ಮಗ ಚಿತ್ರದಲ್ಲೂ ಕೂಡ ನಟಿಸ್ತಾರೆ. ಅದಾದಮೇಲೆ ಒಲ್ಲರಸು ಅನ್ನುವಂತಹ ತಮಿಳು ಚಿತ್ರವನ್ನು ಕೂಡ ನಟಿಸ್ತಾರೆ. ಎಲ್ಲರ ಮನೆ ದೋಸೆನೂ ತೂತು ಅನ್ನುವಂತಹ ಒಂದು ಚಿತ್ರವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ಮಿಸ್ಟರ್ ಹರಿಶ್ಚಂದ್ರ, ಭೂತಯ್ಯನ ಮಕ್ಕಳು, ಹೀಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ದರ್ಶನ್ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ದರ್ಶನ್ ಈ ರೀತಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಅವರ ಅದೃಷ್ಟದ ಬಾಗಿಲು ಕೈ ಹಿಡಿಯೋದು ಮೆಜೆಸ್ಟಿಕ್ ಸಿನಿಮಾದಲ್ಲಿ. ಹೌದು, ದರ್ಶನ್ ಅವರ ಅದೃಷ್ಟವನ್ನು ಕಂಪ್ಲೀಟಾಗಿ ಬದಲಾಯಿಸುತ್ತೆ ಮೆಜೆಸ್ಟಿಕ್ ಸಿನಿಮಾವನ್ನು ಅವು ಯಾವಾಗ ಒಪ್ಪಿಕೊಳ್ತಾರೋ, ಮೆಜೆಸ್ಟಿಕ್ ಸಿನಿಮಾದಲ್ಲಿ ಒಬ್ಬ ಕೆಂಗಣ್ಣಿನ ಹುಡುಗನ ರೀತಿಯಲ್ಲಿ ನಟಿಸಿ ಒಬ್ಬ ರೌಡಿಸಮ್ನ, ಈ ಬೆಂಗಳೂರಿನ ರೌಡಿಸಮ್ನ ಮತ್ತೊಂದು ಈ ಆಯಾಮವನ್ನೇ ದರ್ಶನ್ ಕಟ್ಟಿಕೊಡುವಂಥ ರೀತಿ ಸ್ಕ್ರೀನ್ ಮೇಲೆ ಅವರ ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಅದಾದ ಬಳಿಕ ದರ್ಶನ್ಗೆ ಅವರ ಬದುಕು ಬದಲಾಗೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರ ನಡುವೆ ಅವರು ಯಾವಾಗ ಸೀರಿಯಲ್ಗಳಲ್ಲಿ ನಟಿಸ್ತಾ ಇರ್ತಾರೆ ಮತ್ತು ಈ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ, ಆಗ ವಿಜಯಲಕ್ಷ್ಮಿಯವರ ಪರಿಚಯ ಆಗುತ್ತೆ. ವಿಜಯಲಕ್ಷ್ಮಿಯವರ ಪರಿಚಯ ಆಗಿದ್ದು ಅವರಿಗೆ ಒಬ್ಬರು ಅವರ ಸ್ನೇಹಿತೆ ರೀನಾ ಅನ್ನುವಂತಹ ಸ್ನೇಹಿತೆಯ ಬರ್ತ್ಡೇ ಪಾರ್ಟಿಯಲ್ಲಿ. ಅಲ್ಲಿ ವಿಜಯಲಕ್ಷ್ಮಿಯವರ ಪರಿಚಯ ಆಗ್ತದೆ. ವಿಜಯಲಕ್ಷ್ಮಿಯವರ ಪರಿಚಯ ಆಗಿದ್ದು ಒಂದು ಆಕಸ್ಮಿಕ ಆದರೂ ಕೂಡ ನಂತರ ಇವರಿಬ್ಬರು ಸ್ನೇಹಿತರಾಗ್ತಾರೆ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಇಂಜಿನಿಯರಿಂಗನ್ನು ಕೂಡ ಓದಿರ್ತಾರೆ. ಜೊತೆಗೆ ಒಂದು ಖಾಸಗಿ ಮಾಧ್ಯಮದಲ್ಲಿ ವಿಜೆ ಆಗಿ ಆ್ಯಂಕರ್ ಆಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತುಕತೆಗಳು ಹೀಗೆಲ್ಲ ನಡೀತಾ ಇರುವಂಥ ಸಂದರ್ಭಗಳಲ್ಲಿ, ಅಂದರೆ ಫ್ರೆಂಡ್ಸ್ ಆಗಿ ಮಾತುಕತೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಒಳ್ಳೆ ಒಪಿನಿಯನ್ ಇರ್ತದೆ. ಯಾಕಂತ ಹೇಳಿದ್ರೆ ದರ್ಶನ್ ಆವಾಗ ಈ ರೀತಿ ಇರೋದಿಲ್ಲ, ದೊಡ್ಡ ಸ್ಟಾರ್ ಅಲ್ಲ, ಸಿಂಪಲ್ ಒಬ್ಬ ಕಷ್ಟಪಡ್ತಿದ್ದಂಥ ಹುಡುಗ. ಆದರೆ ಮೆಜೆಸ್ಟಿಕ್ ಆ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು. ಬಹುಶಃ ಮೆಜೆಸ್ಟಿಕ್ ಆ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು. ಇದು ದರ್ಶನ್ಗೆ ಆದರೆ ಅವಾಗ ಇನ್ನೂ ಕೂಡ ಅಮಲ್ ಏರಿರಲಿಲ್ಲ, ಯಾವುದು ಸಕ್ಸಸ್ನ ಅಮಲ್ ಏರಿರಲಿಲ್ಲ. ಸೊ ದಟ್ ಅದೇ ಹಂತದಲ್ಲಿ ಇರ್ತಾರೆ ದರ್ಶನ್. ವಿಜಯಲಕ್ಷ್ಮಿಯ ಪರಿಚಯ ಆದ ಬಳಿಕ, ವಿಜಯಲಕ್ಷ್ಮಿ ಜೊತೆಗೆ ಸ್ನೇಹ ಶುರುವಾದ ಬಳಿಕ ದರ್ಶನ್ಗೆ ಇದನ್ನು ಹೇಗೆ ಹೇಳೋದು ವಿಜಯಲಕ್ಷ್ಮಿಯ ಬಳಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸ್ವತಃ ವಿಜಯಲಕ್ಷ್ಮಿಗೂ ಕೂಡ ಅದೇ ಫೀಲಿಂಗು. ಒಳ್ಳೆಯ ಪಾಸಿಟಿವ್ ವೈಬ್ಸ್ ಇದೆ ದರ್ಶನ್ ಜೊತೆಗೆ, ಬಟ್ ಆ ಪ್ರೀತಿಯನ್ನು ವ್ಯಕ್ತಪಡಿಸೋದು ಹೇಗೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇಬ್ಬರು ಆಗಾಗ ಮೀಟ್ ಮಾಡ್ತಿದ್ರು, ಕಾಫಿಗೆ, ಟೀಗೆ, ಡೇಟ್ಗೆ ಅಂತೇಳಿ ಹೋಗ್ತಾಯಿದ್ರು. ಎಲ್ಲದೂ ಕೂಡ ಆಗ್ತಿತ್ತು. ಬಟ್ ಇಬ್ಬರಿಗೂ ಕೂಡ ಭಯ, ಈ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಭಯ, ಗೊಂದಲ ಎಲ್ಲವೂ ಕೂಡ ಹೌದು. ಆದರೆ ಒಂದು ದಿನ ಏನು ಮಾಡ್ತಾರೆ, ದರ್ಶನ್ ಅವರ ಅಮ್ಮ ಮದುವೆ ವಿಚಾರ ತೆಗೆದಾಗ ಅವರೊಂದು ಮಾತನ್ನು ಹೇಳ್ತಾರೆ. ಅಮ್ಮ, ನಾನೊಂದು ಹುಡುಗಿಯನ್ನು ನೋಡಿದ್ದೇನೆ, ಆ ಹುಡುಗಿಯನ್ನು ಮದುವೆ ಮಾಡಿಸ್ತೀಯಾ ಅಂಥೇಳಿ ಕೇಳ್ತಾರೆ. ಆವಾಗ ಅಮ್ಮ ಕೇಳ್ತಾರೆ, ಯಾರದು? ನಮ್ಮ ಕ್ಯಾಸ್ಟೇ ಅಲ್ವಾ, ಬೇರೆ ಯಾರೋ ಅಲ್ವಾ, ಏನು ಮಾಡ್ಕೊಂಡಿದ್ದಾಳೆ, ಎಲ್ಲವನ್ನು ಕೂಡ ಕೇಳ್ತಾರೆ. ಆಗ ದರ್ಶನ್ಗೆ ಹೇಳ್ತಾರೆ, ನಮ್ಮ ಕ್ಯಾಸ್ಟ್ ಆದರೆ ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ. ಸೊ ದಟ್ ದರ್ಶನ್ಗೂ ಕೂಡ ಖುಷಿ ಆಗ್ತದೆ. ಇಲ್ಲಮ್ಮ, ನಮ್ಮ ಕ್ಯಾಸ್ಟ್ ಅವರೇ, ಹೀಗೆ ವಿಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವರ ತಂದೆ ತಾಯಿಯ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ನಂತರ ಮೀನಾ ತೂಗುದೀಪ್ ಅವರು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಆಗ ವಿಜಯಲಕ್ಷ್ಮಿಗೆ ಹೇಳ್ತಾರಂತೆ, ಹೀಗೆ ನಾನು ಮನೆಯಲ್ಲಿ ಮಾತಾಡೋದಕ್ಕೆ ಹೇಳಿದ್ದೀನಿ ಅಂತೇಳಿ. ವಿಜಯಲಕ್ಷ್ಮಿಗೆ ಹೇಳಿಕೊಳ್ಳಲಾಗದಷ್ಟು ಖುಷಿ. ಅಂದರೆ ನಾನು ಪ್ರೀತಿಸ್ತಿದ್ದಂಥ ಹುಡುಗ ನನ್ನ ಬಳಿ ಮದುವೆವರೆಗೂ ಕೂಡ ಬಂದಿದ್ದಾನೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಅಷ್ಟು ಖುಷಿ ಆಗ್ತದೆ ವಿಜಯಲಕ್ಷ್ಮಿ ಅವರಿಗೆ. ಅವತ್ತು ಹಾಡಿ ಕುಣಿದಾಡಿರ್ತಾರೆ ಯಾರು? ವಿಜಯಲಕ್ಷ್ಮಿ. ಅದಾದ ನಂತರ ಇಬ್ಬರ ಮದುವೆ ಮಾತುಕತೆಯೂ ಕೂಡ ನಡೆಯುತ್ತೆ. ಇವರ ಮದುವೆ ನಡೆದಿದ್ದು ಧರ್ಮಸ್ಥಳದಲ್ಲಿ.
ಹೌದು, ಇದು ಮತ್ತೊಂದು ವಿಶೇಷ. ಧರ್ಮಸ್ಥಳದ ಸನ್ನಿಧಾನದಲ್ಲಿ ಇವರಿಬ್ಬರ ಮದುವೆ ನಡೀತದೆ. ತುಂಬ ಸಿಂಪಲಾಗಿ, ಭಾರಿ ಗ್ರ್ಯಾಂಡಾಗಿ ಏನು ನಡೆಯೋದಿಲ್ಲ. ಬಟ್ಟು ಅಲ್ಲಿಗೂ ಕೂಡ ಸುಮಾರು ಸಿನಿ ತಾರೆಯರು ಅಂದರೆ ದರ್ಶನ್ಗೆ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ತೀರ ಸ್ನೇಹಿತ ವರ್ಗದವರು ಎಲ್ಲರೂ ಕೂಡ ನಂತರ ಬರ್ತಾರೆ ಇಲ್ಲಿಗೆ, ಆ ಮದುವೆಗೆ ಬಂದ ಬಳಿಕ ನಂತರ ಇವರ ದಾಂಪತ್ಯ ತುಂಬ ಸುಖಮಯವಾಗಿ ಸುಂದರವಾಗಿ ಸಾಗ್ತಾ ಇರ್ತದೆ. ದರ್ಶನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಸಾಥನ್ನು ಕೊಡ್ತಾ ಇರ್ತಾರೆ. ಇನ್ಫ್ಯಾಕ್ಟು ದರ್ಶನ್ ಎಷ್ಟೋ ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದಿದ್ದು ಇದೇ ವಿಜಯಲಕ್ಷ್ಮಿ ಅವರ ಗಾಡಿಯಿಂದ. ಯಾಕಂತ ಹೇಳಿದ್ರೆ ಆವಾಗ ದೊಡ್ಡ ಪೇಮೆಂಟ್ ಏನು ಪಡಿತಾ ಇರಲಿಲ್ಲ ದರ್ಶನ. ವಿಜಯಲಕ್ಷ್ಮಿ ಬಳಿ ಇದ್ದಂಥ ಗಾಡಿಯಿಂದನೇ ಇವರು ಹೋಗ್ತಾಯಿದ್ರು. ಫೈನಾನ್ಷಿಯಲಿ ಕೂಡ ವಿಜಯಲಕ್ಷ್ಮಿ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು ದರ್ಶನ್ಗೆ. ಅದಾದ ಬಳಿಕ ಮಗ ವಿನೀಶ್ ಹುಟ್ಟುತ್ತಾನೆ. ವಿನೀಶ್ ಹುಟ್ಟಿದ ಬಳಿಕ ಇವರ ಬದುಕು ಹಂತವಾಗಿ ಬದಲಾಗ್ತಾ ಹೋಗ್ತದೆ. ಒಂದೊಂದೇ ಸಿನಿಮಾಗಳು ದರ್ಶನ್ ಕೆರಿಯರನ್ನು ಬದಲಾಯಿಸ್ತಾ ಹೋಗ್ತದೆ. ನಂತರ ಸಕ್ಸಸ್ಸು ದರ್ಶನ್ನ ಅಮಲೇರುವಂತೆ ಮಾಡ್ತದೆ. ನೋಡಿ, 2001ರಲ್ಲಿ ಬರುವಂತಹ ಮೆಜೆಸ್ಟಿಕ್ಕು, ಅದಾದ ಬಳಿಕ 2003ರಲ್ಲಿ ಬರುವಂಥ ಕರಿಯ, 2003ರಲ್ಲೇ ಮಾಡುವಂಥ ನನ್ನ ಪ್ರೀತಿಯ ರಾಮು, ಅದಾದ ಬಳಿಕ 2005ರ ಕಲಾಸಿಪಾಳ್ಯ, ಅದಾದಮೇಲೆ ಗಜ, ಆನಂತರ ಸಾರಥಿ, ಹೀಗೆ ಒಂದಲ್ಲ ಎರಡಲ್ಲ ಈ ರೀತಿ ಸಿನಿಮಾಗಳು ಇವರನ್ನು ಮದವೇರುವಂತೆ ಮಾಡ್ತದೆ. ಈ ಸಂದರ್ಭದಲ್ಲಿ ಯಾವಾಗ ಗಜ ಆಯಿತೋ, ಗಜ ಆದ ಬಳಿಕ ದರ್ಶನ್ಗೆ ಸ್ವಲ್ಪ ಅಮಲು ಹೆಚ್ಚಾಗ್ತದೆ. ಇದೇ ಸಂದರ್ಭದಲ್ಲಿ ಅವರಿಗೆ ಹೆಂಡತಿ ಮೇಲೆ ಹೊಡೆದಂಥ ಕೇಸ್ ಮುಳುವಾಗ್ತದೆ. ಯಾವಾಗ 2011ರಲ್ಲಿ. ಆವಾಗ ಅವರು ಜೈಲನ್ನು ಕೂಡ ಸೇರಬೇಕಾಗುತ್ತೆ. ಹೆಂಡತಿ ಎಲ್ಲವನ್ನು ಕೂಡ ಸಹಿಸ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಈ ಕೆರಿಯರ್ನ ಸಕ್ಸಸ್ನ ಅಮಲ್ ಇರ್ತದಲ್ಲ, ಅದು ತಲೆ ಏರಿ ಅದು ಕುಣಿಯೋಕ್ಕೆ ಶುರು ಆಗಿರುತ್ತೆ. ಆಗ ಹುಡುಗಿಯರ ಜೊತೆಗೆ ಒಂದು ಸ್ವಲ್ಪ ಡೇಟಿಂಗ್ಗಳು ಮಾಡ್ತಿರುವಂಥದ್ದು, ಅಕ್ರಮ ಸಂಬಂಧದ ಆರೋಪಗಳು ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಇನ್ಫ್ಯಾಕ್ಟು ಈ ನಡುವೆ ರಕ್ಷಿತಾ ಜೊತೆಗೆ ದರ್ಶನ್ ಅವರಿಗೆ ಪ್ರೀತಿ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಯಾವಾಗ ಸಾಲು ಸಿನಿಮಾಗಳು ದರ್ಶನ್ ಮತ್ತು ಈ ರಕ್ಷಿತಾ ಅವರ ಸಾಲು ಸಿನಿಮಾಗಳು ಹಿಟ್ಟಾದಾಗ, ಅದಾದ ಬಳಿಕ ಯಾವಾಗ ನಿಖಿತಾ ಜೊತೆಗೆ ದರ್ಶನ್ ಕಾಂಟ್ಯಾಕ್ಟ್ ಆಯಿತು, ನಿಖಿತಾ ಜೊತೆಗೂ ಕೂಡ ದರ್ಶನ್ ಹೆಸರು ತಳ್ಕು ಹಾಕಿಕೊಳ್ತು. ಅದೇ ಸಂದರ್ಭದಲ್ಲಿ ಪತ್ನಿಗಾಗಿ ಹಲ್ಲೆ ಮಾಡಿದರು, ನಿಖಿತಕ್ಕೋಸ್ಕರನೇ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋಂಥ ಆರೋಪ ಇತ್ತು. ಪತ್ನಿ ಸಿಕ್ಕಾಬಟ್ಟೆ ಯಾವ ಪರಿ ಹಲ್ಲೆ ಮಾಡಿದರು ಅಂದರೆ ಬಹುಶಃ ಅದು ನಾವು ಕಲ್ಪನೆಯನ್ನು ಕೂಡ ಮಾಡ್ಕೊಳಕ್ಕಾಗಲ್ಲ. ಫೋಟೋ ನೋಡಿದ್ರೆ ಇವತ್ತಿಗೂ ಕೂಡ ಮೈಯೆಲ್ಲ ಜುಮ್ ಅನ್ನುತ್ತೆ. ಆ ಪರಿ ಹಲ್ಲೆ ಮಾಡಿದರು. ಸೊ ದಟ್ ಅರೆಸ್ಟ್ ಕೂಡ ಆಗಿದ್ರು. ಕೇಸ್ ಕೊಟ್ಟಿದ್ದರಿಂದ ಅರೆಸ್ಟ್ ಆಗಿದ್ದರು. ನಂತರ ಸಂಧಾನದ ಪರಿಣಾಮವಾಗಿ ದರ್ಶನ್ ಹೊರಗಡೆ ಬಂದರು ಅಂತಲೇ ಇಟ್ಕೊಳ್ಳಿ. ಅದಾದ ಬಳಿಕ ಮತ್ತೆ ತಿರುಗಿ ನೋಡಲೇ ಇಲ್ಲ. ಅವರು ಹೊರಗಡೆ ಬರ್ತಿದ್ದಂಗೆ ರಿಲೀಸ್ ಆದಂಥ ಸಾರಥಿ ಇರ್ಬೋದು, ಅದಾದ ಬಳಿಕ ಚಿಂಗಾರಿ ಇರ್ಬೋದು, ಅದಾದಮೇಲೆ ಮಾಡಿದಂಥ ಪ್ರತಿಯೊಂದು ಸಿನಿಮಾಗಳು, ಮೊನ್ನೆಯ ಕಾಟೇರದವರೆಗೂ ಕೂಡ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ಟೆ. ಬಟ್ಟು ಈ ಸೂಪರ್ ಹಿಟ್ ಸಿನಿಮಾಗಳ ನಡುವೆ ಆಮೇಲೆ ಕನ್ನಡದ ಅತಿ ಹೆಚ್ಚು ಜನಪ್ರಿಯ ನಟ ಜೊತೆಗೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದಂಥ ನಟನೂ ಕೂಡ ಇವರೇ. ಹೀಗಿದ್ದಂಥ ದರ್ಶನ್ ಇತ್ತೀಚೆಗೆ ಮಾಡಿದಂಥ ಒಂದು ಕೃತ್ಯ, ಅದೇ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಎನ್ನುವಂತಹ ಒಬ್ಬ ವ್ಯಕ್ತಿ ಪವಿತ್ರಗೌಡಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಿದ್ದ ಅನ್ನುವಂಥ ಕಾರಣಕ್ಕೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಮಾಡಿದಂಥ ಭೀಕರವಾದ ಹತ್ಯೆಯ ಪರಿಣಾಮ ಮತ್ತೊಮ್ಮೆ ಜೈಲು ಸೇರುವಂತಾಗಿದೆ. ಈಗಲೂ ಕೂಡ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿರೋದು ಇದೇ ಕೈ ಹಿಡಿದಂಥ ಪತ್ನಿಯೇ ಹೊರತು ಮತ್ತಾರೂ ಅಲ್ಲ. ದರ್ಶನ್ ಜೊತೆಗೆ ತಳುಕು ಹಾಕಿಕೊಂಡಂತಹ ಅಷ್ಟು ಹೆಸರುಗಳಿದಾವಲ್ಲ, ಯಾರು ಆ ಮಹಿಳೆಯರ ಹೆಸರುಗಳು, ಅವ್ರು ಯಾರೂ ಕೂಡ ಬಂದು ದರ್ಶನ್ ಬೆನ್ನಿಗೆ ಇವತ್ತು ನಿಲ್ಲಲಿಲ್ಲ. ಒಬ್ಬಳಾಕೆ ಈಗಾಗಲೇ ಜೈಲು ಸೇರಿದ್ದಾರೆ. ಅವಳಿಂದನೇ ಜೈಲು ಸೇರಿದ್ರು. ಆರಂಭದಲ್ಲಿ ಪವಿತ್ರರಿಂದ ಜೈಲು ಸೇರಿದರೆ ಈಗ ಇವರಿಂದ ಆರಂಭದಲ್ಲಿ ವಿಜಯಲಕ್ಷ್ಮಿಯಿಂದ ಜೈಲು ಸೇರಿದರೆ ಈಗ ಮತ್ತೊಮ್ಮೆ ಪವಿತ್ರಳಿಂದ ಜೈಲು ಸೇರುವಂತಾಗಿದೆ. ಹೀಗಾಗಿ ದರ್ಶನ್ ಇನ್ನಾದರೂ ಕೂಡ ಈ ಎಲ್ಲ ಜೀವನ ಪಾಠವನ್ನು ಕಲಿಯದೇ ಹೋದರೆ, ಇವೆಲ್ಲವನ್ನು ಕೂಡ ತನ್ನ ಜೀವನದಲ್ಲಿ ಆದಂಥ ಕೈಘಟನೆಗಳನ್ನು ಮೆಲುಕು ಹಾಕಿ ಜೀವನವನ್ನು ಬದಲಾಯಿಸಿಕೊಳ್ಳದೆ ಹೋದರೆ ಮುಂದಿನ ದಿನಗಳು ಅತ್ಯಂತ ಅಪಾಯಕಾರಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಹೆಂಡತಿ ಮಾಡಿರುವಂಥ ಸಹಾಯ ಮತ್ತು ಹೆಂಡತಿ ತನ್ನನ್ನು ಪ್ರೀತಿಸ್ತಿರುವಂಥ ಪರಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಬಹುಶಃ ದರ್ಶನ್ಗೆ ಇನ್ನಷ್ಟು ದೊಡ್ಡ ಹೊಡೆತಗಳು ಮುಂದಿನ ದಿನಗಳಲ್ಲಿ ಎದುರಿಸಲೇಬೇಕಾದಂಥ ಪರಿಸ್ಥಿತಿ ಎದುರಾದರೂ ಕೂಡ ಎದುರಾಗ್ಬೋದು. ಅದರಲ್ಲಿ ಅನುಮಾನನೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ಈ ಪ್ರೀತಿ ಮತ್ತು ವಿಜಯಲಕ್ಷ್ಮಿ ಇವತ್ತಿಗೂ ಕೂಡ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿರುವಂಥ ರೀತಿಯನ್ನು ನೋಡಿದ್ರೆ ನಿಮಗೆಷ್ಟು ಹೆಮ್ಮೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.